ಮಲೆನಾಡು ಸ್ಟುಡಿಯೋ ಶಿವಮೊಗ್ಗ ವೀಕ್ಷಕರಿಗೆಲ್ಲ ನನ್ನ ಧನ್ಯವಾದಗಳು. ಫ್ರೆಂಡ್ಸ್, ಇವತ್ತು ನಾನು ನೋಡಿ ಪುದೀನ ಚಿಕನ್ ಮಾಡ್ತಾ ಇದ್ದೀನಿ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆಲ್ಲ, ಸಖತ್ತಾಗಿರುತ್ತೆ. ಇದರಲ್ಲಿ ಏನು ಅಂದರೆ 3 ಗುಣ ನಿಮಗೆ ರುಚಿ ಕೊಡುತ್ತೆ ಮತ್ತು ಟೈಮ್ ಕೂಡ ಬೇಗ ಆಗುತ್ತೆ. ಹಾಗೆ ಯಾವುದೇ ಅಂಗಡಿಯ ಮಸಾಲೆ ಪದಾರ್ಥವನ್ನು ನಾನು ಯೂಸ್ ಮಾಡಿಲ್ಲ, ಮನೇಲಿರೋಂಥ ಐಟಮಲ್ಲೇ ಹೇಳ್ಕೊಡ್ತೀನಿ ಹೇಗೆ ಅಂತ ನೋಡಿ. ಇದೆಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಒಂದು ನಿಮಿಷ ನೋಡಿ. ಇದು ತಿಂತಾ ಇದ್ರೆ ಫ್ರೆಂಡ್ಸ್ ನೋಡಿ ಸಾಫ್ಟಾಗಿದೆ, ಎಷ್ಟು ಕರುಮ್ ಕುರುಮ್ ಅನ್ನೋದು ಗೊತ್ತಾ. ನಿಮಗೂ ಕೂಡ ಇದು ಮಾಡಬೇಕಂದ್ರೆ ಹೇಗೆ ಮಾಡೋದು ಅಂತ ಪಟಾಪಟ್ ಅಂತ ನೋಡ್ಕೊಬಂದ್ಬಿಡೋಣ ಬನ್ನಿ. ಮೊದಲಿಗೆ ನೋಡಿ, ನಾನು ತೊಗೊಂಡಿರೋದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಚಕ್ಕೆ ಲವಂಗ. ಈಗ ಒಂದು ಬೌಲ್ ತೊಗೊಳ್ಳೋಣ. ಈ ಬೌಲಿಗೆ ನೋಡಿ, ಬೌಲಲ್ಲಿ ನಾನು ಮೊದಲನೇದಾಗಿ ಕಾರ್ನ್ಫ್ಲೋರ್ ಹಾಕ್ಕೋತಾ ಇದ್ದೀನಿ. ಇಲ್ಲ ಅಂದರೂ ತೊಂದರೆ ಇಲ್ಲ, ನೀವು ಎಷ್ಟು ಚಿಕನ್ ತೊಗೊಂಡಿದ್ರೋ ಅದ್ರಗುಣವಾಗಿ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೋಬೇಕು. ಹಾಗೆ ನಾನು 1 ಸ್ಪೂನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಯಾಕಂದರೆ ಸ್ವಲ್ಪ ಗರಿ ಗರಿ ಆಗುತ್ತೆ. ಹಾಗೆ ಅರಿಶಿನ ಪುಡಿ ಸ್ವಲ್ಪ ಮತ್ತು ನಿಂಬೆಹಣ್ಣಿನ ರಸವನ್ನು ಇಟ್ಕೊಂಡಿದ್ದೀನಿ. ಅದಿಲ್ಲ ಅಂದರೆ ವಿನೆಗರ್ ಹಾಕ್ಕೋಬೋದು, ತೊಂದರೆ ಇಲ್ಲ. ಈಗ ಕರಿಬೇವು, ನೀವು ಕರಿಬೇವು ಎಷ್ಟು ಹಾಕೋತೀರೋ ಫ್ರೆಂಡ್ಸ್ ಅಷ್ಟು ರುಚಿ ಕೊಡುತ್ತೆ ಈ ಕಬಾಬ್ ಅಂತೂ. ಹಾಗೆ ನಾನು ಆವಾಗಲೇ ಫಸ್ಟ್ ಮಸಾಲೆ ತೋರಿಸಿದ್ನಲ್ಲ, ಅದನ್ನೆಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಇದು ಹಸಿ ಮಸಾಲೆನೇ ರುಬ್ಕೊಂಡ್ರೆ ಏನು ತೊಂದರೆ ಇಲ್ಲ. ಇದನ್ನು ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ರೌಂಡು, ಏಕೆಂದರೆ ಕಾರ್ನ್ಫ್ಲೋರು ಸ್ವಲ್ಪ ಚೆನ್ನಾಗಿ ಹಿಡ್ದಿರುತ್ತೆ ಕೆಳಗಡೆ. ಹಾಗೆಯೇ ಅದಕ್ಕಿಂತ ಮುಂಚೆ ನಮಗೆ ಬೇಕಾಗಿರೋದು ಒಂದು ಮೊಟ್ಟೆ. ಎಷ್ಟು ಚಿಕನ್ ಇದೆ ನೋಡಿ ತೊಗೊಳ್ಳಿ, ನನಗಂತೂ ಒಂದು ಮೊಟ್ಟೆ ಸಾಕಾಗುತ್ತೆ. ಹಾಗೆ ಒಂದು ಮೊಟ್ಟೆ ಒಡೆದು ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಇದು ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಈ ಚಿಕನ್ ಅಂತೂ. ನೋಡಿ ಇವಾಗ ನೀಟಾಗಿ ಇದನ್ನು ಒಂದು ರೌಂಡ್ ಎಲ್ಲ ತಿರ್ಗಿಸ್ಕೊಬಿಡೋಣ. ಮೊಟ್ಟೆ ಎಲ್ಲ ಹದವಾಗಬೇಕು. ನನಗೆ ಯಾಕೋ ಸ್ಪೂನಲ್ಲಿ ಸರಿ ಆಗ್ತಿಲ್ಲ, ಆ ಕಾರ್ನ್ಫ್ಲೋರ್ ಬಿಡ್ತಾನೆ ಇಲ್ಲ. ಅದಕ್ಕೋಸ್ಕರ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಕೈಯಲ್ಲಾದರೆ ಕೈಯಲ್ಲಿ, ಸ್ಪೂನಲ್ಲಾದರೆ ಸ್ಪೂನಲ್ಲಿ, ಕೈಯಲ್ಲಿ ಮಿಕ್ಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಬರುತ್ತೆ. ಇವಾಗ ನಾನು ಅರಿಶಿನ ಪುಡಿ ಎಲ್ಲ ಹಾಕಿ ತೊಳೆದು ನೀಟಾಗಿ ರೆಡಿ ಇಟ್ಕೊಂಡಿದ್ದೆ ಚಿಕನ್ನು, ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಇದನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇದಕ್ಕೆ ನಾವು ಯಾವುದೇ ಥರ ಅಂಗಡಿದು ಯಾವುದೇ ಮಸಾಲೆ ಹಾಕೋಗಿಲ್ಲ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ರುಚಿಗೆ. ನಾನು ಚಿಕನ್ಗೆ ಅವಾಗ ಸ್ವಲ್ಪ ಹಾಕ್ಕೊಂಡಿದ್ದೆ ಅರಿಶಿನ ಪುಡಿ, ಉಪ್ಪು. ಇವಾಗ ಇನ್ನು ಸ್ವಲ್ಪ ಹಾಕ್ಕೊಂಡು ನೋಡಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು, ಉಪ್ಪೆಲ್ಲ ಚೆನ್ನಾಗಿ ಆಗೋ ಥರ. ಈಗ ಇದು ರೆಡಿ ಆಗಿದೆ. ನಾನು ಮುಚ್ಚಿ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಹಾಗೆ ಇಡ್ತೀನಿ. ಟೈಮ್ ಇತ್ತು, ನಾನು ಒಂದು 2 ಅವರ್ ಇಟ್ಟಿದ್ದೆ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೊಳ್ಳಿ. ಈಗ ನೋಡಿ ಗ್ಯಾಸ್ ಅಂಟಿಸ್ಕೊಂಡು ನಾನು ಹಾಗೆ ಬಾಣಲಿಗೆ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಎಣ್ಣೆ ಕಾಯೋಕ್ಕೋಸ್ಕರ ಹಾಕಿಟ್ಟಿದ್ದೀನಿ. ಈಗ ನೋಡಿ ಎಣ್ಣೆ ಸ್ವಲ್ಪ ಕಾದಿದೆ, ಕಾಯ್ತಾ ಇದೆ, ಕಾಣಿಸ್ತಿದೆಯಲ್ಲ. ಈಗ ನಾನು ಇದನ್ನು ಕಬಾಬ್ದು ರೆಡಿ ಮಾಡಿ ತೊಗೊಂಡು ಒಂದೊಂದೇ ಪೀಸು ನಾನು ಎಣ್ಣೆಗೆ ಬಿಡ್ತಾ ಇದ್ದೀನಿ. ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ. ಆಮೇಲೆ ನೀವು ಬಿಟ್ಟಾದಮೇಲೆ ಒಂದು ಮೀಡಿಯಮ್ ಸೈಜಲ್ಲೇ ಉರಿ ಇಟ್ಕೋಬೇಕು ಗ್ಯಾಸ್ದು. ಮೀಡಿಯಮ್ ಸೈಜಲ್ಲಿ ಇಟ್ಟು ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಸಾಫ್ಟಾಗಿ ಆಗುತ್ತೆ ಫ್ರೆಂಡ್ಸ್ ಇದಂತೂ. ನೋಡಿ ಇವಾಗ ಇದು ಆಗ್ತಾ ಇದೆಯಲ್ಲ, ನೋಡಿ ಬೆಂದಿಲ್ಲ. ಈಗ ಹಾಕಿದ್ದಲ್ವಾ, ನೋಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಕಬಾಬ್ ಅಂತೂ. ನೋಡಿ ಇವಾಗ ಇದು ರೆಡಿ ಆಗ್ತಾ ಇದೆ. ಮನೆಯಲ್ಲಿ ಚಿಕ್ಕ ಮಕ್ಕಳಿಗಂತೂ ಕೊಟ್ಟರೆ ಸಂಜೆ ಟೈಮ್ ತುಂಬ ಚೆನ್ನಾಗಿ ತಿಂತಾರೆ ಈ ಕಬಾಬ್, ಅಷ್ಟು ಚೆನ್ನಾಗಿರುತ್ತೆ. ಇದು ಸ್ನ್ಯಾಕ್ಸ್ ಥರನೇ ಇರುತ್ತೆ, ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಅರ್ಜೆಂಟಾಗೂ ಕೂಡ ಮಾಡ್ಬೋದು ಇದನ್ನು. ನೋಡಿ ಈಗ ಎಷ್ಟು ಹದವಾಗಿದು ಬೇಯ್ತಾ ಇದೆ ಅಲ್ವಾ. ನೋಡಿ ಇದು ಗರಿ ಗರಿ, ನನಗೆ ಇವಾಗ ಬಾಣಲಿಗೆ ಎತ್ತಬೇಕಾದ್ರೇ ಅದು ಗರಿ ಗರಿ ಕೇಳಿಸ್ತಾ ಇದೆ. ತೆಗ್ದುಬಿಡೋಣ. ಇದೀಗ ರೆಡಿ ಆಗಿದೆ. ನೋಡಿ ನೋಡೋಕೆ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಅದು ಸ್ವಲ್ಪ ಬ್ಲ್ಯಾಕಲ್ಲೇ ಕಾಣಿಸೋದು ಫ್ರೆಂಡ್ಸ್, ಅದಕ್ಕೆ ನೀವೇನು ಅಂದ್ಕೋಬೇಡಿ. ಯಾಕಂದರೆ ಅದು ಕೊತ್ತಂಬರಿ ಮತ್ತು ಪುದೀನ ಆ ಕಲರ್ ಬರುತ್ತಷ್ಟೇ ಎಣ್ಣೆಲಿ ಬಿಟ್ಟಾಗ. ನಾನು ಇನ್ನೊಂದು ರೌಂಡ್ ಹಾಕ್ಕೋತಾ ಇದ್ದೀನಿ. ನೋಡಿ ಎಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಕಾದಿದೆ. ಆವಾಗಲೇ ನಿಮಗೆ ಗರಿ ಗರಿ ಆಗೋದು. ಎಣ್ಣೆ ಚೆನ್ನಾಗಿ ಕಾದಿದ್ರೆ ತುಂಬ ಉರಿ ಇಟ್ಕೋಬೇಡಿ, ಯಾಕಂದರೆ ತುಂಬ ಕಪ್ಪಾಗ್ಬಿಡುತ್ತೆ, ಅದು ಬೆಂದಿರಲ್ಲ ಒಳಗಡೆ. ನೋಡಿ ಇದು ಕೂಡ ಚೆನ್ನಾಗಿ ರೋಸ್ಟ್ ಆಗ್ತಾ ಇದೆ ಫ್ರೆಂಡ್ಸ್. ಇವಾಗ ನೋಡಿ ಸೂಪರ್ ಆಗ್ತಿದೆಯಲ್ಲ, ನೋಡೋಕ್ಕೆ ತಿನ್ನೋಣ ಅನ್ನಿಸ್ತಿದೆ, ಚೆನ್ನಾಗಿ ಆಗ್ತಿದೆ. ಮನೆಯೆಲ್ಲ ಗಮ್ಮಂತಿರುತ್ತೆ ಫ್ರೆಂಡ್ಸ್ ಇದು. ನಾವು ಹೊರಗಡೆ ಮಸಾಲೆ ತಂದು ಅದಕ್ಕೆ ಮಿಕ್ಸ್ ಮಾಡಿ ಎಲ್ಲ ಮಾಡೋಕ್ಕಿಂತ ಇದರಲ್ಲಿ ಒಂದು ಸತಿ ಮಾಡಿ ನೀವು ನೋಡಿ, ಅವಾಗ ಕೇಳ್ತೀರ ಸ್ಮಿತಾ ಹೇಗಿದೆ, ತುಂಬ ಚೆನ್ನಾಗಿತ್ತು ಅಂತಲೇ ನೀವು ಹೇಳ್ಬಿಡ್ತೀರಾ ನನಗೆ. ನೋಡೋಣ ಹೇಗಾಗಿದೆ ಅಂತ. ನೋಡಿ ಇದು ಸೌಂಡು ಕರ ಕರ ಅಂತ ಪಾತ್ರೆಗೆ ಸೌಂಡ್ ಬರ್ತಾಯಿದೆ, ಎಷ್ಟು ಸಖತ್ತಾಗಿ ಕಾಣಿಸ್ತಿದೆಯಲ್ಲ ನೋಡಿ. ಬಿಸಿ ಫ್ರೆಂಡ್ಸ್ ಇದು ಇವಾಗ ತೆಗ್ದಿದ್ದಲ್ವಾ. ನೋಡಿ ಆಹಾ, ಮಾಡ್ತಾಯಿದ್ರೆ ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ, ಬಿಸಿ.
ಏನು ಸಖತ್ತಾಗಿದೆ ಗೊತ್ತಾ ಫ್ರೆಂಡ್ಸ್, ಇದಂತೂ ತುಂಬ ಚೆನ್ನಾಗಿದೆ ಗರಿ ಗರಿಯಾಗಿ. ಖಂಡಿತ ನೀವು ಈ ಕಬಾಬ್ ಮಾಡೋದಂತೂ ಮರಿಲೇಬೇಡಿ, ಯಾಕಂದರೆ ಇದೊಂದ್ಸತಿ ಮಾಡಿ ನನಗೆ ಕಾಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ. ವಿಡಿಯೋ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಖಂಡಿತ ಮರಿಬೇಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.